ಈ ರೀತಿ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾನಿಲ್ಲಿ ಈ ಕುಚ್ಚು ದಾರನ 3 ಭಾಗ ಮಾಡ್ಕೊಳ್ತಿದ್ದೀನಿ. 3 ಭಾಗ ಮಾಡ್ಕೊಂಡಿದ್ದೀನ ನಾವು ಜಡೆ ಎಣಿತೀವಲ್ಲ ಆ ರೀತಿ ಎಣ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ಡಿಸೈನ್ ಸ್ವಲ್ಪ ದಪ್ಪವಾಗಿ ಬೇಕು ಅಂದರೆ ನೀವು ಥ್ರೆಡನ್ನು ಜಾಸ್ತಿ ಕಟ್ಕೊಳ್ಬೇಕಾಗುತ್ತೆ. ಅಂದರೆ ಒಂದು 200 ಎಳೆ ಥ್ರೆಡ್ ಬರೋ ಹಾಗಾದರೂ ಕಟ್ಕೊಳ್ಬೇಕು. ನಾನಿಲ್ಲಿ 3 ಭಾಗ ಮಾಡಿಕೊಂಡು ಈ ರೀತಿ ಜಡೆ ಎಣಿತೀವಲ್ಲ ಆ ರೀತಿ ಎಣ್ಕೊಳ್ತಾ ಇದ್ದೀನಿ. ಒಂದು 4 ಸಲ ಬರೋ ಹಾಗೆ ಜಡೆ ರೀತಿ ಎಣ್ಕೊಳ್ಬೇಕು. ಈ ರೀತಿ ಇದು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಈಸಿನೂ ಕೂಡ ಇದೆ. ಈ ರೀತಿ ಒಂದು 4 ಮೇಲೆ ನೀಡಲ್ನ ಪಾಸ್ ಮಾಡಿಕೊಂಡು ಆ ಜರಿ ಥ್ರೆಡನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಕೆಳಗಡೆ ಇಟ್ಕೊಳ್ಬೇಕು. ಈ ರೀತಿ ಅದು ಇಟ್ಕೊಂಡ್ಮೇಲೆ ಇಲ್ಲಿ ಸುತ್ಕೊಳ್ಬೇಕು. ನಾಟ್ ರೀತಿಯೇ ಸುತ್ಕೊಳ್ತಿದ್ದೀನಿ, ಅಂದರೆ ನಾಟ್ ಬರೋ ಹಾಗೇ ಸುತ್ಕೊಳ್ತಿದ್ದೀನಿ, ಅಥವಾ ಬರೀ ಸುತ್ಕೊಂಡು ಕೊನೆಯಲ್ಲಿ ಈ ರೀತಿ ಒಂದು 2 ನಾಟ್ ಹಾಕೊಳ್ಬೋದು. ಈ ರೀತಿ ಗಂಟು ಹಾಕ್ಕೊಂಡು ಇಲ್ಲೊಂದು ಬೀಡನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಬೀಡ್ ಯಾವುದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಅಥವಾ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಗಂಟು ಹಾಕೊಂಡ್ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಕೆಳಗಡೆ ನೀಡಲ್ನ ಪಾಸ್ ಮಾಡಬೇಕು. ಆವಾಗ ಅದು ನಾಟ್ ಮಾಡಿರ್ತೀವಲ್ಲ ಅದ್ರ ಮೇಲೊಂದು ಬೀಡ್ ಬಂದಿರೋ ರೀತಿ ಕಾಣಿಸುತ್ತೆ, ಅಥವಾ ಜಡೆ ಒಳಗೊಂದೊಂದು ಬೀಡ್ ಬರೋಗಾದರೂ ನೀವು ಮಾಡ್ಕೊಳ್ಬೋದು. ಸೊ ಇದರಲ್ಲಿ ತುಂಬ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ, ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ. ಸೊ ಮೇಲೂ ಕೂಡ ನಾವು ಕುಚ್ಚನ್ನು ಕಟ್ಟಿರ್ತೀವಲ್ಲ ಅಲ್ಲೂ ಕೂಡ ಬೀಡನ್ನ ಹಾಕ್ಕೊಳ್ಬೋದು. ಇದೇ ರೀತಿಯಾಗಿ ಹಾಕೊಳ್ಳಿ. ಇನ್ನೊಂದ್ಸಲ ನಾಟ್ ಹಾಕ್ಕೊಂಡು ಅದನ್ನು ಕೆಳಗಡೆ ಥ್ರೆಡನ್ನು ಪಾಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಆ ಥ್ರೆಡ್ ಏನು ಬಿಚ್ಚೋಗೋದಿಲ್ಲ, ತುಂಬಾ ಟೈಟ್ ಆಗಿರುತ್ತೆ. ಈ ರೀತಿ ಕಾಣಿಸುತ್ತೆ. ಸೊ ಇದು ಫಸ್ಟ್ ಡಿಸೈನ್.